ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಗ ಮಾವನ ಸಂಗ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗೊಂಬಿ ಮಾಡಿದೆ ಮಾಡ್ಯಾನ ಗೊಂಬಿ ಏನು ತಗೊಂಡು ಮಾಡಿದೆ ಏನ್ ತಗೊಂಡು ಮಾಡ್ಯಾನ ನಿಮ್ಮ ಅಪ್ಪ ಬಂದನ ಬಿಕ್ಕಿ ಬೇಡ್ಕೋತ ನನ್ನ ತನಕ ಎಲ್ಲಿ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞ ಯಾಗಾದಿ ಎಲ್ಲ ಮಾಡಿದ ಎಲ್ಲ ಮುಗೀತ ಎಲ್ಲ ಮಂತ್ರ ಮಾಡಿದ ಪರಮಾತ್ಮನ ಕೈಯಾಗ ಸೃಷ್ಟಿ ಆಗಲಿಲ್ಲ ಆಗಿಲ್ಲ ಆಗಲ್ಲಕ್ಕಾಗಿ ವಿಚಾರ ತಗದ ಏನತ್ತ ಗೊಂಬಿ ಮಾಡ್ಬೇಕತ್ತನು ನನ್ನ ಕೈಯಾಗ್ರೆ ಆಗವತ್ತು ಆಗವಲ್ದು ಇದು ಹಿಂಗ ಆಗಂಗಿಲ್ಲ ತಿಳ್ಕೊಂಡ ಯಾವ ನನ್ನ ತಾಯಿ ಭುವನೇಶ್ವರಿ ಕಡೆ ಓಡಿ ಬಂದ ಭೂಮಿ ತಾಯಿ ಕಡೆ ಬಂದಾನ ಭೂಮಿ ತಾಯಿ ಕಡೆ ಓಡಿ ಬಂದ ಭೂಮಿ ತಾಯಿ ಕೇಳ್ತಾನ ಏನತ್ತ ಪ್ರಕಾಶಣ್ಣ ಚೌಗಲಿ ಅವರು 101 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ತುಂಬಾ ಆಭಾರಿಯಾಗಿದ್ದೀನಿ ಭೂಮಿ ತಾಯಿಗೆ ಏನು ಕೇಳ್ತಾನ ಏನತ್ತ ತಾಯಿ ಭುವನೇಶ್ವರಿ ಒಂದು ಹೆಣ್ಣ ಒಂದು ಗಂಡ 2 ಗೊಂಬಿ ಮಾಡ್ಬೇಕತ್ತನವ ಸೃಷ್ಟಿ ಉತ್ಪತ್ತಿ ಮಾಡ್ಬೇಕತ್ತನು ಅದಕ್ಕ ಎಲ್ಲಾ ಮಂತ್ರ ಮಾಡಿ ಕೂತನಿ ನನ್ನ ಕೈಯಾಗ ಆಗಿಲ್ಲ ಒಂದು ಹಿಡಿ ಮಣ್ಣು ನೀ ನನಗ ಕೊಟ್ಟಿ ಅಂದ್ರೆ 2 ಗೊಂಬಿ ಮಾಡಿ ಇಡ್ತಾನ ಕೈಲಾಸದಾಗಂದ ಅವಾಗಂದಳಕಿ ಭುವನೇಶ್ವರಿ ಏನತ್ತಾಳು ಜಗದ್ ಬರಿತ ಪರಮಾತ್ಮ ಜಗಾಳವ ಸೃಷ್ಟಿ ಮಾಡವ ನನ್ನ ತನಕ ನೀ ಬಂದಿ ಅಂದ್ರ ಕುಡ್ತನ ಮಣ್ಣು ಇಲ್ಲ ಅಂದಿಲ್ಲ ಮಣ್ಣು ಕುಡ್ತನ ಕರೆ ನಂದೊಂದು ಕರಾರ ಕಂಡೀಷನ್ ಐತಿ ಅಂದಳಕಿ ಏನು ಕೇಳ್ತಿ ಕೇಳಂದಿವ ಕಂಡೀಷನ್ ಏನ್ ಹಾಕ್ತಿ ಹಾಕಂದಾಗ ಅವಾಗಂದ್ಳು ಇವ ಅಂದ ಮಣ್ಣ ಈಗ ನೀ ಕೂಡ ತಾಯಿ ನನಗ ಮಣ್ಣು ನಾವು ಒಯ್ತನಂದಾಗ ಅವಾಗ ಭುವನೇಶ್ವರಿ ಒಂದು ಮಾತು ಹೇಳ್ಯಾಳ ಏನತ್ತಾಳು ನೀನಾಗೆ ಹೆಂಗ ಮಣ್ಣು ಒಯ್ಲಕ್ಕ ನನ್ನ ತನಕ ಬಂದಿಯಲ್ಲ ಹಂಗ ನನ್ನ ಮಣ್ಣು ತಂದ ನನಗ ನೀನ ಕೊಡ್ಬೇಕಂದ್ರ ವಚನ ಕೊಟ್ರ ಮಣ್ಣು ಕೊಡ್ತೀನಿ ಕೊಡಂಗಿಲ್ಲ ಅಂದಳಕಿ ಯಾಕ ಇದು ಅಡಿವೆ ಸವನ್ ಐತಿ ಈಗ ಇಲ್ಲಿ ಅಡಿವೆ ಸಮತಾಳ ಐತಿ ಕೆದರಿ ಕೊಟ್ರ ಗಾರಿ ಬೀಳ್ತೈತಿ ಹೊಳೆ ಗಾರಿ ಯಾರು ಬರಿ ಮಾಡವ್ರಿ ಇದನ್ನ ಗಾರಿ ಬರಿ ಯಾರು ಮಾಡವ್ರ ಈಗ ಒಬ್ಬರಿಗೆ ಒಂದು ಮನ್ಯಾಗ ನಾವ್ ಹಿಟ್ಟ ಕೊಟ್ಟದಿವ್ರಿ ಅವ್ರು ಇಟ್ಕೊಂಡು ಕುಂಡಿರ್ತಾರ ಕೊಡ್ಲಾಕ ಬೇಕಿಲ್ಲ ಕಡಬಾಡಿಗೆ ಹಂಗ ನಿಮ್ಮ ಅಪ್ಪ ಸಹಿತ ನನ್ನ ಕಡೆ ಕಡಬಾಡಿಗೆ ಓದಾನ ನಿಮ್ಮ ಅಪ್ಪ ದೊಡ್ಡವಿದ್ದಂದ್ರ ಮತ್ತೆ ಒಬ್ಬನ ಕೂತ್ ಮಾಡ್ಬೇಕ ಗೊಂಬಿ ಮನ್ಯಾಗ ಅಲ್ಲಿ ನೋಡ್ತಿದ್ನಿ ಒಬ್ಬೊಬ್ಬರಿಗೆ ಮಾಡ ಬರಲ್ಲ ಯಾಕ ಇಬ್ರು ಬೇಕು ಮಾಡ್ಲಕ್ಕ ಗೊಂಬಿ ಮತ್ತ ಅವ್ರು ಬೇರೆ ತಿಳ್ಕೊತಾರ ಅದಕ್ಕ ಯಾವಾಗ ಮಣ್ಣು ಹೋದ 2 ಗೊಂಬಿ ಮಾಡಿದ ಅದಕ್ಕ ಯಪ್ಪ ಈಗ ಸದ್ದ ಅಕ್ಕಿ ಮಣ್ಣು ತಂದಾಕಿ ಕೊಡ್ಬೇಕಾಗೈತಿ ಇನ್ನತನಾದ್ರೂ ಜಗತ್ತಿನೊಳಗೆ ನಡ್ಕೋತ ಬಂದೈತಿ ಈಗ ನೋಡ್ರಿ ಸತ್ತಲ್ಲಿ ಹೊಂಟಿರ್ತಾರ ಯಾರೇ ಹಿರಿಯಾರ ಹೋಗುದಾರ್ಯ ಕೇಳ್ರಿ ನೀವು ಅವ್ರ ಒಂದ್ ಮಾತು ಹೇಳ್ತಾರ ಅವ್ರ ಎಲ್ಲಿ ಹೊಂಟರಿ ಮಣ್ಣು ಕುಡ್ಲಾಕ್ ಹೊಂಟನ್ರಿ ಮಣ್ಣು ಕೊಡ್ಲಾಕ ಹೊಂಟನೆ ತಿಳ್ತಾನವ ಹೋಗವನ ಕೈಯಾಗ ಮಣ್ಣು ತಗೊಂಡು ಹೋಗ್ಯಾನ ಹೋಗುತ್ನ್ಯಾಗ ಇಲ್ಲ ತಳದಾಗ ನಿಮ್ಮಪ್ಪ ನನ್ನ ಮಣ್ಣು ಓದಾನ ಕಡ್ನ ಓದಾನ ಅಂಟ್ಲೇನ ಅವನ ಹೆಣಕ್ ಗಣಮಕ್ಕಳನ್ನ ಹೆಣಕ್ ಹೆಗಲ್ ಕೊಡ್ತಾರ ಈಗ ತಳದಾಗ ಇವನ ಓದಾನ ಮಣ್ಣ ಅದಕ್ಕ ಇವ್ ಹೆಂಗ ಓದಾನಲ್ಲ ಮಣ್ಣಿನಿಂದ ತಯಾರಾಗಿರುವಂತ ಈ ಶರೀರ ಮಣ್ಣಿನ ಕಾಯ ಮಣ್ಣಿಗೆ ಒಪ್ಪಿಸ್ಬೇಕಾಗೈತೆ ತಿಳ್ಕೊಂಡು ಗಣಮಗನ ಕುತ್ಕೊಂಡ ಹೆಣಕ್ ಹೆಗಲ ಕೊಟ್ಟಾಕಿ ಮಣ್ಣು ತಂದಾಕಿ ಕೊಡ್ತಾನ ಇನ್ನ ಗಾರಿ ಬರಿ ಆಗಿಲ್ಲ ಬಡ್ಡಿ ಮುಟ್ಟಿಲ್ಲ ಗಂಟನಕ ದೂರಿನ ಮಾತಿರ್ಲಿ ಗೊಂಬೆ ಮಾಡಿ ಗೊಳಗೊಳಿಕೆ ಮಾಡಿ ಅದನ್ನ ಬಿಟ್ಟು ಬಿಡು ನನ್ನ ಪಾಲ್ ಇರಬಾರ್ದ ಇವತ್ತು ಅಪ್ಪನ ಬೆಳೆಸಲಕ್ ಬಂದ್ರಿ ಮೈಂದ್ರಿ ಈ ಊರ ಗಂಡ ಹಾಡವ್ರ ಯಾವ ಅಪ್ಪ ಆಗಿ ನಿತ್ತು ಒಬ್ಬನ ಲಡಾಯಿ ಮಾಡಿರಿ ಸತ್ಯಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿಳ ನೇಟ್ ಗಂಡಾಳಾಗಿ ದೋತ್ರ ಉಟ್ಕೊಂಡು ಹೋಗ್ಬೇಕಾಗಿತ್ತು ನಿನ್ನ ಕೃಷ್ಣ ಪರಮಾತ್ಮ ಸೀರೆ ಉಟ್ಟು ಕೊರವಂಜಾಗಿ ಹೋಗ್ಯಾನಕಿ ಮನೆಯಾಗಿವ ಇವನು ಒಂದು ಗಣಸ ಅವನು ಬೆಳೆಸಲಕ್ ಬಂದಾನ ಇವನು ಒಂದು ಗಣಸ ಮದರಿ ಅವನು ಅರ್ಧ ಗಣಸ ನಡಿಲಿ ಆಕಾರ ಮಾಡ್ಯಾನ ತಾಯಿ ಬಸವಾಗ ಅವ ಹೋಗಿದ್ದ ಜಲಮೋನಿ ಅಂತ್ಯಾಕ ಜನ ಬಸವ ನುಡದ ಒಂದ ಕವತೂಕ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ನಾಲ್ವರಿಗೆ ಕೊಟ್ಟಾರ ನಾಟಕ ನಿರಾಧಾರ ಏರಿಸಿ ಹೋರಾಕ ಮುಂದ ಕಾರಣಕ ನಿರಾಧಾರ ಏರಿಸಿ ಹೋರ
ಕೊಡದಲ್ಲಂದ ಧಿಕ್ಕರಿಸಿ ನಿಂತ ಆಗ ಮೂಲ ಬಸವಂದ ತಪ್ಪಿತ ಬೇಕ ತಾಯಿ ಹೇಳ್ತಾಳ ನಿಂದ್ರು ಈಗ ಯುದ್ಧಕ ಬಸವ ಹಲ್ಲ ಕಿಸೋದ ನಿತ್ತ ಮದ್ಯಕ ಕೇಳಿ ಮದ್ಯಕ ಏ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ಒಂದು ಏ ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡೋದಕ ಏ ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ ಆಯ್ತು ಉದ್ದೋದಕ ಭುವನೇಶ್ವರಿಯಿಂದ ಭೂಮಿ ಆಗ್ಯಾದ ಬಸವನ ಪೌರುಷ ಹೇಳಬ್ಯಾಡ ಅದರ ಬಗ್ಗೆ ನಿನಗ ತಿಳಿಸುವೆ ಚೊಕ್ಕ ಬಿಡು ಗೋಲಿ ಆಡು ಹುಡುಗಾಟಲ್ಯಾಕ ಏ ಓತಿಯ ಕಟ್ಟಿನ ಓಟ ಬೇಲಿಯ ತನಕ ಏ ಓಡಿ ಆಡಿ ಮುರ್ಕೊಂಡು ನಿನ್ನ ಸೊನಕ ಬಿದ್ದಿತ್ತ ಬ್ಯಾನಕ ಏ ಓಡಿ ಆಡಿ ಮುರ್ಕೊಂಡು ನಿನ್ನ ಸೊನಕ ಬಿದ್ದಿತ್ತ ಕಣಕ ಭಕ್ತ ಬಸವ ಶಕ್ತಿದಿಂದ ಮುಕ್ತಿ ಹೊಂದಿದನು ಈ ಚೇತಿನ ರಂಗ ನೋಡಿ ಬ್ಯಾಡ ವಿಚ್ಚದಿಂದ ಕ್ರಿಯಾದಿಂದ ಜ್ಞಾನ ಅಜ್ಞಾನ ಹೆಂಗ ಆಗತ್ತದ ಧರೆಯೋಳು ಮೆರೆಯುವುದು ಹಿರೇ ಸಾರೊಳಗೆ ಯೋಗಿ ಸದ್ಗುರವಿನ ಪೀಠ ದಸ್ತಗೀರ ಮಾಡಿದಾನ ಅಲ್ಲಿ ಊಟ ಕಂದ ವಿದ್ಯೆ ಎತ್ತಳ ಎಂಜಲ ತಾಟ ಅದಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ ಪಳ್ಳದ ಕಟ್ಟ್ಯಾರ ಏಳು ಅಂತ ತಿಂದಿ ಬೇಕಾದ್ರ ಬಾರ ಸಾಕಾದ್ರ ಹೋಗ ಬೇಕಾದ್ರ ಸಾಕಾದ್ರ ಹೋಗು ನಿನಗಂತಿನಗರತಿ ಅಂತ ಹೇಳತ್ಯಾರ ಹಾ ರೀ ಅದೇ ರೀತಿಯಾಗಿ ಯಾವ ನಮ್ಮ ಮೈಂದ್ರಿಗಿ ಗ್ರಾಮದೊಳಗ ದೂರಿನ ಪರೂರಿನ ಬಂದಂಥ ಭಕ್ತರಿಗಾಗಲಿ ಇಲ್ಲಿರುವಂಥವ್ರಿಗಾಗಲಿ ಗುಡಿ ಒಳಗೆ ಅನ್ನ ಪ್ರಸಾದ ಚಾಲು ಐತಿ ಯಾರಿಗೆ ಹಸುವಾಗಿ ಹೋಗಿ ಅವ್ರು ಹೋಗಿ ಅಲ್ಲಿ ಊಟ ಮಾಡ್ಬೇಕಾಗಿ ಕಳ್ಕಳಿ ವಿನಂತಿ ದೈವದೊಳಗೆ ಚಿದಾನಂದಣ್ಣ ಅವರು ಆರ್ಯನ್ ಅವರು ಇವರಾದರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು 21 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದರ ತುಂಬ ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಧರ್ಮಣ್ಣನ ಅವರ ಮನೆ ಕಟ್ಟಿ ಇವರಾದರೂ 101 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದರ ತುಂಬ ಆಭಾರಿಯಾಗಿದ್ದೇನೆ. ಬಿಂಜಿಗಿರಿ ತಂದೆ ಯಾರ ನಮಗ ನೋಡ್ರಿ ಶಾಸ್ತ್ರಕ್ಕೆ ಸಹಸ್ರ ಮುಖ ತಿಳಿದಟ್ಟು ಹೇಳ್ಬೇಕಾಗೈತಿ. ಸೀತಾನ ತಂದೆ ಹೆಸರು ರಾವಣ, ತಾಯಿ ಹೆಸರು ಮಂಡೋದರಿ. ಕರೆಕ್ಟ್ ಅನ್ರಿ ಗುರುಗಳು? ಕ್ಯಾಲಿ ಯಾವ್ದು ಹಾಡ್ಯಾರಪ್ಪ? ಯಾವ್ದು ಹೇಳ್ಯಾರು? ಸಾಕಾದ್ರ ಬಾರ ಬೇಕಾದ್ರ ಹೋಗತ್ತೆ ಏನೇನು ಹೇಳ್ಯಾರಿ? ಬೇಕಾದ್ರ ಹೋಗು ಸಾಕಾದ್ರ ಬಾ ಏನೇನು ಹೊಂದಾವ. ನಿನಗೆ ಎಟ್ರೆ ಹೇಳುದು ಬಸವಣ್ಣ, ಬೇಕಾಗೋದು ಸಾಕಾಗೋದು ನಿನಗದು. ಅದು ಯಾರಿಗೆ ಸಾಕಾಗೈತಿ? ನಿನಗ ಬೇಕಾದ್ರು ನಿನಗ. ಮತ್ತ ಅದು ಒಂದ ಬೇಕಾಗಿ ಬರವನು ನೀನ, ಸಾಕಾಗಣ ಹೋಗವನು ನೀನು. ಹಟ್ಟಿ ತುಂಬಸಾವ್ರು ನಾವ ಹೆಂಗ್ರಿ? ಈಗ ಒಬ್ಬ ಜಂಗಮ ಕೈ ಒಳಗೊಂದು ಜೋಳಿಗೆ ಹಿಡ್ಕೊಂಡು ಮನೆಗೆ ಬರ್ತಾನ. ಏನಂತ ಹೇಳ್ತಾನ ಬಂದಾವ?
ಅದ ಅವನ ತಪ್ಪಲ್ರಿ, ಅವಂಗೇನು ಅನ್ಬೇಡ್ರಿ ನೀವು. ಅದೇ ಕೈಲಾಸದೊಳಗ ಅವ್ರ ಹಿರಿಯರ ಅವ್ ಕಾಕನ ತಪ್ಪಲ್ಲ. ಅದ ಕೈಲಾಸದೊಳಗ ಒಂದು ಶೈತಾನ ವಾದ ಮಾಡಿತ್ತ. ಏನಂತ ಹೇಳಿ, ಶಿವಶಕ್ತಿ ಕೂತಿರತ್ತ ಗದ್ದಿಗೆ ಮ್ಯಾಗ. ಇದ್ರಿಗೆ ನಿಂತು ಶೈತಾನ ಹೇಳ್ತಿತ್ತ. ಶೈತಾನ ಏನ್ ಹೇಳ್ತೈತಿ? ನಿಮ್ಮ ನಾಮಸ್ಮರಣೆ ಎಲ್ಲಿ ನಡಿತೈತಿಲ್ಲ, ಯಾವ ಜಾಗದಾಗ ಅಲ್ಲಿ ಹೋಗಿ ಒಂದು ಗಳಿಗಿರಿ ಹಾಕೋದಕ್ಕೆ ನಿಮ್ಮ ನಾಮಸ್ಮರಣೆ ಭಂಗ ಮಾಡ್ತಾನತ್ತ. ಅಲ್ಲಿ ತಳದಾಗ ವಚನ ಕೊಟ್ಟತ್ತಿತ್ತದ. ಮತ್ತ ಆ ಸೈತಾನ ಬಂದು ಈ ಕಾಕನ ಒಳಗ ಹೊಕ್ಕ ಇಲ್ಲಿ ಒದರ್ಲತ್ತಿತ್ತಂದ್ರ ನಾವು ನೀವು ಯಾರೇನ್ ಮಾಡಂಗದ? ಯಾರು ಮಾಡೋದತಿ? ಗೌಶ್ಯ ನೌಶ್ಯ ಸಗಳತ್ತ ಪಾಯ್ಜಿ ಅಂದಂಗ ಆಗ್ಯದ ಜಾತ್ರೆಯಾಗ. ಹಂಗ ಹೇಳತ್ತೇರಿ. ಈಗ ಬರೇ ಒಬ್ಬ ಜಂಗಮ ಜೋಳಿಗೆ ಒಂದು ಮನಿಯೊಳಗ ಬಂದಾಗ ಹೊರಗೆ ಬಂದವ ಏನ್ ಹೇಳ್ತಾನೋ, ಯಾವಾಗ ಒಂದು ತುತ್ತ ಅನ್ನ ನೀಡ್ರಿ ಏನತ್ತಾನವ ಬಂದವ. ಯಾವ ಒಂದು ತುತ್ತ ಅನ್ನ ನೀಡ್ರತಾನವ. ಯಾವ ಭಿಕ್ಷಾಂದಿ ಹೇಳ್ತಾನ. ಯಪ್ಪ ಭಿಕ್ಷಾಂದಿ ಅನ್ನೋದು ಎಲ್ರಿ ಕೇಳಿರೇನು? ಬರೇ ನೀ ಬಿಕ್ಕಿ ಬೇಡುದು ನಿನಗೆ ನೀಡುದು ನಾನ ನೀಡಿ ನಿನ್ನ ಹೊಟ್ಟೆ ತುಂಬಿಸ್ತೀವಿ ಅಂದ್ರೆ ನಾವು ಜಗದಾಗ ದೊಡ್ಡವ್ರ. ನಡ್ರಿ ಕ್ಯಾಲಿ. ಪರಮೇಶ್ವರನವರು ಸಿನ್ನೂರ ಬಿಟ್ಟೇನ ಸಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೊಳ್ಳ ಕಟ್ಟೇನ ಸಂತಿ ಸೋದರ ಮಾವನ ಸಂಗ ಬಿಟ್ಟೇನ ಸಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೊಳ್ಳ ಕಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗೊಳ್ಳ ಕಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗೊಳ್ಳ ಕಟ್ಟಿನ ನನ್ನ ತಾಯಿಗೆ ನಾವು ಒಬ್ಬಕಿನ ಹುಟ್ಟಿನ ಏನೋ ತನಕ ಎನ್ನೂರ ಗಗರೆ ತೊಟ್ಟಿನ ಏನೋ ತನಕ ಎನ್ನೂರ ಗಗರೆ ತೊಟ್ಟಿನ ಕನ್ಯಾ ಪ್ರಾಯಗಳು ಮುಗಲಿಗೋಗಿ ಮುಟ್ಟಿನ ಕನ್ಯಾ ಪ್ರಾಯಗಳು ಮುಗಲಿಗೋಗಿ ಮುಟ್ಟಿನ ಅಂತರಂಗದ ಗಂಡನ ಗೊಳ್ಳ ಕಟ್ಟಿನ ಅಂತೆ ಸೋದರ ಮಾವನ ಸೋದರ ಮಾವನ ಸಂಗ ಬಿಡಿನ ಅಂತರಂಗದ ಗಂಡನ ಗೊಳ್ಳ ಕಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗೊಳ್ಳ ಕಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗೊಳ್ಳ ಕಟ್ಟಿನ ಹುಟ್ಟಿದಕ್ಕಿಂತ ಮೊದಲ 1000 ಮಂದಿ ಕೆಟ್ಟಿನ 8 ಮಂದಿ ಮನಿ ಹಗಲದ ಸುಟ್ಟಿನ 8 ಮಂದಿ ಮನಿ ಹಗಲದ ಸುಟ್ಟಿನ 800 ಬಂಟರಿ ತಪ್ಪಿಗೆ ತಪ್ಪಿ ಹೊಟ್ಟಿನ 800 ಬಂಟರಿ ತಪ್ಪಿಗೆ ತಪ್ಪಿ ಹೊಟ್ಟಿನ ಅಂತರಂಗದ ಗಂಡನ ಗೊಳ್ಳ ಕಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗೊಳ್ಳ ಕಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ನಾನು ಬಹಿರಂಗದೊಳಗಿನ ಗಂಡನ ಬಿಟ್ಟಿನ ಅಂತರಂಗದ ಗಂಡನ ಗೊಳ್ಳ ಕಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗೊಳ್ಳ ಕಟ್ಟಿನ
ಹೇಳ್ತಾರೋ ಇದು ಲಯ ಹೊಕ್ಕಾಗ ರೊಕ್ಕ ಕೊಟ್ರೆ ತಿಕ್ಕೋರ್ ನೀವು ಹೆಂಗಾಗ್ತತಿ ಗೊತ್ತೇನ್ರಿ ದಗದ ಅದಕ್ಕೊಂದು ದಗದ ಐತ್ಲೆ ಒಳೆ ಬೇಕತ್ ಹೇಳಿ ಮದರಿ ಹುಡುಗನ ತಂದ ಮಸೀಬಿನಾಳ ಹುಡುಗಿನ ತಂದ ಗಂಟು ಹಾಕಿ ಮದ್ವಿ ಮಾಡಿ ಎಲ್ಲ ಮಾಡಿ ಒಳಗ ಕೋಲೆದಾಗ ಹಾಕಿದಾಗ ಡ್ಯೂಟಿ ಜೋರ್ ನಡೆದಾಗ ಬಾಕಲ ಬಡದಂಗ ಆಗ್ತತ್ರಿಪ್ಪ ಮಕ್ಕಳು ಹುಟ್ಟದ ಬಿರಿ ಐತ್ರಿ ಮತ್ತ ನಾಳೆ ತನಕ ಹೆಸರು ಹೇಳ್ರಿ ಚೌರಪ್ಪ ಅವರು ಚಂದ್ರಶೇಖರ್ ಕೆಟ್ಟಿನ ಹುಟ್ಟಿಲ್ಲ ಹುಟ್ಟುಕಿತ್ತ ಮೊದಲ 1000 ಮಂದಿ ಕೆಟ್ಟೈತದ ಹೆಂಗ್ ಕೆಟ್ಟಾಳ 8 ಮಂದಿ ಮನಿ ಹಗಲದ ಸುಟ್ಟೇನ 800 ಭಂಟರಿಗೆ ತಪ್ಪಿ ಒಟ್ಟಿನ ಮುಂದೆ ಏನ್ ಹೇಳ್ತಾರ ಊಟಕ್ಕ 3 ಮಂದಿ ತಲಿ ಒಳಗ ಕೊಟ್ಟಿನ ಶರಣಪ್ಪನವರ ಸಂಘಗಳಿಗೆ 51 ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ 360 ಚೂರು ಮಾಡಿ ಅಡಿಗೆ ಅಟ್ಟಿನ ನಡಿಲ್ರಿ ಮುಕಳಿ ಬಾಯಿಲ್ಲದ ದೇವರಿಗೆ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗೋಳ ಕಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗೋಳ ಕಟ್ಟಿನ 3 ಮಂದಿ ತಲಿ ಒಳ್ಳ ಕೊಟ್ಟಿನ 360 ಚೂರ ಮಾಡಿ ಅಡಿಗೆ ಕಟ್ಟಿನ 360 ಚೂರ ಮಾಡಿ ಅಡಿಗೆ ಕಟ್ಟಿನ ಮುಕಳಿ ಮಾರಿಲ್ಲದ ದೇವರಿಗಡಿಯ ಪಟ್ಟಿನ ಮುಕಳಿ ಮಾರಿಲ್ಲದ ದೇವರಿಗಡಿಯ ಪಟ್ಟಿನ ಅಂತರಂಗದ ಗಂಡನ ಗೊಳ್ಳ ಕಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗೊಳ್ಳ ಕಟ್ಟಿನ ಊಟಕ ಒಲ್ಲೆಂದ್ರ ದುರ್ಗಿ ತೊಟ್ಟಿನ ಒಲಿಯದ ಗಂಡಗ ಒಣಕಿ ತಗೊಂಡ ಹೆಟ್ಟಿನ ಒಲಿಯದ ಗಂಡಗ ಒಣಕಿ ತಗೊಂಡ ಹೆಟ್ಟಿನ ಹಿಂಗ ನಡ್ಕೊಂಡು ಇಂಥ ಕಾಲಕ್ಕ ತಟ್ಟಿನ ಹಿಂಗ ನಡ್ಕೊಂಡು ಇಂಥ ಕಾಲಕ್ಕ ತಟ್ಟಿನ ಅಂತರಂಗದ ಗಂಡನ ಕೊಳ್ಳ ಕಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟಿನ ಅಂತರಂಗದ ಗಂಡನ ಗೋಳ ಕಟ್ಟಿನ ಅಂದೇವಾಡಿಯಲ್ಲಿ ಅಂಕುರಾಗಿ ನಾಟೇನ ಮಂದಮತಿ ಎಂಬುವಾಗ ಹೊಟ್ಟಿನ ಅದಕ್ಕೆ ಏನ್ ಹೇಳ್ತಾರೋ ಅಂದೇವಾಡಿಯಲ್ಲಿ ಅಂಕುರಾಗಿ ನಾಟ್ಯನ ನಾನು ಮಂದ ಮತಿಗೆ ಹೆಟ್ಟೇನ ಹೆಂಗ್ರಿ ನೀವು ಹೇಳತ್ತೀರಿ ಗಂಡ ಹಾಡವ್ರ ಏನತ್ತ ಸಾಕಾದ್ರ ಹೋಗಬೇಕಾದ್ರ ಬಾ ಸಾಕೋಬೇಕು ನನಗ ಇಲ್ಲ ಸಾಕೋಬೇಕು ನಿನಗದ ಯಾವಾಗ ಅದಕ್ಕೊಂದೊಂದು ಟೈಮ್ ಅದಾವ್ರಿಪ್ಪ ಎಲ್ಲಿ ಬೇಕು ಅದು ಸಾಕು ಅನ್ನೋದು ಯಾವಾಗ ಅದು ಬೇಕಲ್ಲ ನೋಡು ಇದ ಮೊದಲ ಭೂಮಿ ಹೆಂಗಿತ್ರಿಪ್ಪ ಅವಾಗಿನ ಭೂಮಿನ ಈಗ ಐತ್ಲ ಅವಾಗಿಂದ ಬೇರೆ ಈಗಿಂದ ಬೇರೆ ಇರ್ಲಪ್ಪ ಚಂದ್ರಶೇಖರ್ ಅವ್ರ ಜಮಾದಾರ ಇವರಾದ್ರು ಪಕ್ಕ ತಗೊಂಡೋಗ್ತಿರಿ ಈಗ ರುಚಿ ಹಾಡಿಕೆದವ್ರು ನಡಬಾರಕ್ ಬಂದ್ರೆ ಅವ್ರಿಗೆ ದಾನಿ ಹಿಡಿದದ 21 ರೂಪಾಯಿ ಕೊಟ್ಟಾರ ಅವ್ರಿಗೆ ಅದ್ರ ತುಂಬಾ ಭಾರಿಯಾಗಿದ್ದೀನಿ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಮೊದಲಿದ್ದ ಭೂಮಿನ ಐತಿ ಮೊದಲ ಯುದ್ಧದ ಐತಿ ಕರೆ ನಿಂದ ಸಾಕಾಗಿ ಹಿಂದಕ್ಕೆ ಸರದದ ಬಸವಣ್ಣ ಹೆಂಗ ಮೊದಲ ಯುದ್ಧದ ಭೂಮಿನ ಐತಿ ಮೊದಲಿನ ದಗದ ಬೇರೆ ಈಗಿನ ದಗದ ಬೇರೆ ಮೊದಲದಾಗ ಹೆಂಗಿತ್ತ ಸಾಕಾದ್ರ ಬಾರಬೇಕಾದ್ರೆ ಹೋಗ ತನಕು ಲೆಕ್ಕ ನಿನ್ನಲ್ಲಿ ಬಂದದಂದ್ರೆ ಸಾಕು ಬೇಕು ನಿನ್ನಲ್ಲಿ ಬಂದದ ನನ್ನಲ್ಲಿ ಬಂದಿಲ್ಲ ಯಾವಾಗ ನಾ ಹೆಂಗಿದ್ರು ಒಂದ ತರ ಇದ್ದದ ನನ್ನ ಭೂಮಿ ಅವತಾರ ಸಾಕ ನೋಡ್ರಿ ಭೂಮಿ ಮೊದಲು ಹೆಂಗಿತ್ತು ಭೂಮಿ ಹಂಗೈತಿ ಭೂಮಿ ಮೊದಲ ಇವು ಎತ್ತುಗಳು ಹೆಂಗಿದ್ದು ಮೊದಲ 8 ಎತ್ತಿನಗಳು ಇತ್ರಿಪ್ಪ ಮೊದಲು 8 ಎತ್ತಿನಗಳೇ 8 ಎತ್ತಿನಗಳೇ
ಅವಾಗೂ ಇದ ಭೂಮಿ ಇತ್ತ, ಅವಾಗೂ ಭೂಮಿ ಇದೈತಿ, ಭೂಮಿ ಏನು ಬದಲಾಗಿಲ್ಲ. ಎತ್ತುಗಳನ್ನ ಸಾಕಾಗಿ ಹಿಂದಕ್ಕೆ ಸರದಾವ, ಭೂಮಿ ಏನ್ರ ಸಾಕಾಗೈತಿ ಸರದತ್ತೇನ ಹಿಂದ ಇಲ್ಲ. ಆಮೇಲೆ 4 ಎತ್ತಿನಗಳೇ ಬತ್ತ, 8 ಹೋಗಿ ಅವಾಗೂ ಇದ ಭೂಮಿ ಐತಿ. ಇವ್ 4 ಎತ್ತುಗಳು ತಾನ ಹಿಂದಕ್ಕೆ ಸರದಾವ, ಕರೆ ಭೂಮಿ ಸರದತ್ತೇನ ಮತ್ತೆ ಇರ್ಲಿ. ಇದು ಅಲ್ಲದ ಇನ್ನೊಂದ್ರಿ 4 ಎತ್ತಿನ ಹೋದಲ್ಲ, ಇನ್ನು 2 ಎತ್ತಿನ ಗಳಿ ಬಂದವ್ರಿ ನಡ್ಬರಕ್. ಈಗ 2 ಎತ್ತಿನ ಅದ್ರ ಪಾಳ ಮುರ್ದೈತಿ, ಯಾನ್ ಮುರ್ದೈತಿ ಮುಂದಿನ ಪಾಳ ಮುರ್ಕೊಂಡು ಹೋಗೈತಿ. 4 ಮಂದಿ ಅಲ್ಲ ಭೂಮಿ ಅದೈತಿ ಖರೆ, ನೀನ ಸಾಕಾಗಿ ಹಿಂದ ಸರ್ದಿ. ಈಗ ಮಾತ ಅದನ್ನು ಬಿಟ್ಟಾರಿ. ರೈತರು ಒಬ್ಬರು ರೊಕ್ಕಳವ್ರು ಇದ್ರಂದ್ರ ಎತ್ತುಗಳಿಗೆ ಯಾಕೋ ಕೆಲಸ ಅಣಿವಾತ ಹೇಳಿ ಇಂಜಿನ್ ಮೇಗಿನ ಟ್ಯಾಕ್ಟರ್ ತಂದು ಹಚ್ಚರಿ ಒಳಗ ಒಳಗ್ ಸಿಕ್ಕ ಒದರತ್ತೀವ ಭೂಮಿಯಾಗ. ಕರೆ ತಕ್ಕೋದತ್ತಿನ ಭೂಮಿ ಇಲ್ಲ, ಸಾಕಾಗಿದ್ದವ ನೀನ, ಬೇಕಾದನ್ಲೆ ಬರಾವ್ ನೀನ, ಸಾಕಾದ ಬಳಕ ಹೋಗವನು ನೀನ. ನೀನ ಸಾಕೋದು ಬಿಡುದು ಅದು ನಿನ್ನ ಕಡೆ ಅದ, ನನ್ನ ಕಡೆ ಇಲ್ಲ. ಮತ್ತ ಒಂದ್ ದಗದ ಹೇಳ್ಯಾನ್ರಿ, ಏನತ್ತ ಹೇಳತ್ತೇನ್ರಿ ಒಟ್ಟ ಮಾಡಾಗ ಬ್ಯಾರೆ ಮಾಡ್ಯಾನ. ಏನತ್ ಹೇಳ್ರಿ ಅಂದ್ರೆ ಬೇಕಾದ್ರ ಬಾ ಸಾಕಾದ್ರ ಹೋಗ ಅಂದ್ರೆ ಏನ್ ಹೇಳ್ತಾರ ಅವರು? ಏನ್ರಿ ನಿನಗೆ ಬೇಕಾಗಿತ್ತಂದ್ರ ಈ ಪಾರಮಾರ್ಥದ ಕಡೆ ಬಾ, ಹೌದು ಸಾಕಾಗಿತ್ತಂದ್ರ ಅಲ್ಲಿ ಜಂಜಾಟದಾಗ ಉಳ್ಳಾಡೋಗತ್ತ ಉಳ್ಳಾಡತ್ತೇನೆ. ಯಾವ ಜಂಜಾಟ್ರಿ? ಎಲ್ಲಾನು ಜಂಜಾಟ. 3 ದಿವಸದ ಬಾಜಾರ ಜಂಜಾಟದೊಳಗ ಉಳಿ ಇದ್ರಾಗ ಹೋಗಾವಿದ್ರ ಹೋಗು. ಪಾರಮಾರ್ಥ ಹಂಗ ಆಗಂಗಿಲ್ಲ, ಹಂಗಾಗುದಿಲ್ಲ. ಪ್ರಪಂಚ ಮಾಡಿದ ಬಳಕ ಪಾರಮಾರ್ಥ ಆಗ್ತೈತಿ. ಇವ್ ಹಂಗ ಪ್ರಪಂಚ ಮಾಡ್ಲಕ್ಕ ಹೆಣ್ಣು ಬೇಕಾಗೈತಿ, ಇವಂಗ ಬೇಡ ಅದ. ಯಾಕ ಬೇಕ್ರಿ? ಇವ್ ಹೆಣ್ಣಿಲ್ಲ ಏನಿಲ್ಲ, ಕೆವನ್ ಬುಟ್ಟಿ ಅಂತ ಬಂದಾರನ್ರಿ ಹೊರ? ಇಲ್ಲ ಅವ್ರ ಜೋಡ್ನ 4 ಮಂದಿ ಇದಾರ, ಹೆಣ್ಣು ಅದಕ್ಕೆ ಬೇಕಾವ್ರಿಗೆ. ಇವ್ರ ಕೈಯಾಗ ನೋಡಿವಂತ ಒಂದೊಂದ ವಾದ್ಯ ಅಲ್ಲ ಹೆಣ್ಣಿನ ಅವತಾರ ಅದಾವಿಪ್ಪ. ಇವ್ರ ಏನು ಮಾಡ್ಲಕ್ ಹತ್ತಾರಲ್ರಿ ಗಂಡ ಹಾಡವ್ರ, ಒಂದೊಂದ ನುಡಿಬೇಕಾದ್ರ ಸಹಿತ ಹೆಣ್ಣಿನ ಶಬ್ದ ಬರ್ತೈತಿ ಒಳಗ ಬರ್ತೈತಿ. ಅದಕ್ಕ ಹೇಳಕ್ ಹತ್ಯಾರಿಪ್ಪ. ಅವ್ರು ಬಿ ಬಹಳ ಶಾಣೆ ಅದಾರಿ. ಅದಕ್ಕ ಒಂದ ಅವ್ರ ಹೆಂಗ ಲೌಕಿಕದೊಳಗಿಂದ ಒಂದು ಮಾತು ಹೋಗದಿದ್ರಲ್ರಿ, ಪಗಾರದ ಕಮ್ಮಿ ಐತಿ ಹೇಳಿ, ಹಂಗ ನಾವು ಒಂದ ಲೌಕಿಕ ಮಾತು ಹೇಳ್ಬೇಕಾಗೈತ್ರಿ. ಯಾಕೋ ಎಲ್ಲಾರು ಮುಖದ ಮ್ಯಾಲ ನಗಿ ಬರುವ ತಿಂದೊಂದ್ ಜರ ಯಾಕೋ ಡಲ್ ಹೊಡೆದಂಗ ಕಾಣ್ಯಾರ. ಎಲ್ಲಾರು ಜರ ನಗಿಸಿ ಬಿಡ್ಬೇಕಾಗೈತ್ರಿ ಎಲ್ಲಾರ್ನು. ಅಟ್ಟ ನಗಿಸಿ ಬಿಟ್ಟು ಸಂದ ಕೊಟ್ಟ ಬಿಡುನ್ರಿ ಗಂಡ ಹಾಡವ್ರಿಗೆ. ನಿನ್ ಕಡ್ಲ ನಾವೇನ್ ಮಾಡವ್ರಿ, ಅದು ನನ್ನ ಕಡೆ ಐತಿರಿ. ಅದಕ್ಕ ಒಂದಾನೊಂದು ಟೈಮ್ದೊಳಗೆ ಇದೇನು ಶಾಸ್ತ್ರ ಎಲ್ಲ ಪುರಾಣ ಎಲ್ಲ ಸುಮ್ಮ ಒಂದು ಮಾತು ಜನ ಮೆಚ್ಚಿಕೆ ಹೇಳತ್ತಿ ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗ. ಒಂದಾನೊಂದು ಟೈಮ್ದೊಳಗೆ ಒಂದು ದಗದಾಗಿತ್ರಿಪ್ಪ. ಯಾವ್ದಾಗಿತ್ತು? ನಮ್ಮ ಮದರಿ ಬಸವಣ್ಣನಂತ ಒಬ್ಬ ಒಂದು ದಗದ ಮಾಡಿದ್ರಿ. ಬಸವನ ಮಾಡಿದ್ದು ಬಸವನ ಅಂತಾವ ಬಸವನ ತಿಳ್ಕೊರಿ ನೀವು. ಇಂಥವ್ ಏನ್ ಮಾಡಿದ್ದ, ಮನ್ಯಾಗ ಒಂದು 10 ದನ ಸಾಕಿದ್ದ. 10 ದನ ಸಾಕಿದ್ದ. ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋಗ್ತಿದ್ದ ಮೇಸಲಾಕ. ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋಗ್ತಿದ್ದ. ಅಲ್ಲಿ ಒಂದು ದಗದಾಗಿತ್ರಿಪ್ಪ. ಏನಾಗಿತ್ತು? ಒಂದ್ ದಿವಸ ದನ ಬಿಡ್ಲಾಕ ತಡ ಆಗಿತ್ತು. ಮನ್ಯಾಗ ಹೆಣ್ತಿ ಬಾಳ ಬೆರಿಕಿದ್ದಳು ನನ್ನತ್ತಕಿ. ಆಕಿ ಅಂದಳ, ಏ ದೌಳವನ ನೆರಿ ಹೊರಿ ಅವ್ರೆಲ್ಲ ದನಗಳು ಬಿಟ್ಟಾರ, ಹೊತ್ತ ನೆತ್ತಿ ಮ್ಯಾಗ ಬಂದೈತಿ, ಇನ್ನತನ ಮನ್ಯಾಗ ಮನಿಗೇದಿ ಮೊದಲು ಹೇಳ ದನ ಬಿಡು ಅಂದಳಕಿ. ಕೌಂದಿ ತೆಗೆದು ನೋಡಿದ, ಸೂರ್ಯ ಬಂದಿದ ನೆತ್ತಿ ಮ್ಯಾಗ. ಬರ ಎದ್ದವನ ಜಳಕ ಮಾಡಿ ಮ್ಯಾಲ ಮುಂಡ ಒಂದ್ ಹಾಕೊಂಡ, ತೆಳಗ ದೋತ್ರ ಒಂದ್ ಉಟ್ಕೊಂಡ, ಕಚ್ಚಿ ಹಾಕೊಂಡ ದನಗಳು ಬಿಟ್ಟುಕೊಂಡು ಅಡಿವ್ಯಾಗ ಹೋದ. ಅಡಿವ್ಯಾಗ ಹೋದ. ದನಗಳ ಒಳಗ ಒಂದು ಆಕಳು ಏಯ್ಲಾಕಾಗೈತಿಪ್ಪ. ಆಕಳು ಏಯ್ಲಾಕಾಗಿತ್ತು. ಹಂಗ ಬಾರ ಒಂದ್ ಆಗಿತ್ರಿ ಅಡಿವ್ಯಾಗ ಆಕಳು ಏಯ್ತು. ಏನಾಯ್ತು? ಹೋರಿಕರನ್ನ ಐತ್ರಿ ಅದ ಆಕಳು ಹೊಡೆದ್ಲ ಚಾನ್ಸ್. ಇವ್ ಬಸವಣ್ಣ ಅಂದ, ಅಂದಿವ ನನ್ನ ಮನ್ಯಾಗ ಹೋರಿಕರ ಹುಟ್ಟ್ಯದಂದ್ರ 50,000ಕ್ಕೆ ಮಾಲಕ ಆದ್ನ ಅಂದಿವ. ಮತ್ತ ಇಟ್ಟಂದ ಮತ್ತಿನ ಹೊತ್ತ ಮುಳುಗು ಕುಡ್ದ ಬರ್ಬೇಕಲ್ಲ ಮನೆಗೆ ದನಗಳು ತಗೊಂಡ. ದನಗಳು ಹೊಡ್ಕೊಂಡ ಬರ್ತಿದ್ದ. ಆ ಹೋರಿಕರಕ್ ನಡಿಲಾಕ ಬರ್ಲಿಲ್ರಿ. ಅವಾಗ ಹುಟ್ಟೈತಿ ಹೆಂಗ ನಡಿತೈತಿ? ಜರ ನಡಿದು ಮತ್ತ ತೆಳಗ ಬೀಳುದು, ಜರ ನಡಿದು ತೆಳಗ ಬೀಳುದು ಮಾಡ್ಲಾಕೈತ್ರಿ. ಇವ್ ಬಸವಣ್ಣ ಅಂದ, ಹೆಂಗ ಇದು ಹಿಂಗ ಏಳುದು ಬೀಳುದು ಮಾಡ್ಲಾಕತ್ತೈತಿ. ಇದ್ರ ಸಂಗಾಟ ಆದ್ರ ಮೊದಲ ನಟ್ಟು ನೋಡು ಊರಾಗ ನನ್ನ ಮನೆ ಐತಿ. ಎಳ್ಕೋತ ಬೀಳ್ಕೋತ ನಾ ಹೋದ್ನಂದ್ರ ಇದು ಯಾವಾಗ ಹೋಗಿ ಮುಟ್ಟುದಿನ 60-70 ಟೈಮ್ ಆಗ್ತೈತಿ ತಿಳ್ಕೊಂಡ. ಈ ಒಂದು ವಿಚಾರ ತೆಗದ್ರಿ ಬಸಪ್ಪಣ್ಣ. ಇನ್ನು ಇದು ನೀ ನಡ್ಸ್ಕೋತ ಹೋಗಿದ್ ಬ್ಯಾಡ, ಇದನ್ನ ನಾನ ಎತ್ಕೊಂಡು ಹೋಗ್ಬೇಕಂದಿವ. ಎತ್ಕೊಂಡ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ, ಗಚ್ಚಿ ಹಿಡದ ಅದನ್ನ ಒತ್ಲೆ ಗಚ್ಚಿ ಬಿಗದ್ ಹಿಡದ. ಬಿರಿ ಆಗ್ಲಾಕೈತಿ, ತ್ರಾಸ ಆಗ್ಲಾಕೈತದ. ಹೋರಿಕರಕ್ಕೆ ಸುಮ್ಮ ಕುಂಡ್ರಲಿಲ್ರಿ ಅದ ಬಗಲಾಗ. ಗಚ್ಚಿ ಹಿಡಿಯೋಣ ಬಿರಿ ಆಗುದ. ಅದಕ್ಕೆ ಒತ್ಲೆ ಏನ್ ಹಿಚಿಕಿಡದ, ತ್ರಾಸ ಆಗ್ಲಾಕೈತ. ರಾಶಿಗೆ ಒದ್ದಾಡ್ಲಕೈತ. ಒದ್ದಾಡಿ ಹೋರಿಕರ ಒದ್ದಾಡೋ ಬಡತಕ್ಕ ನಮ್ಮ ಬಸವಣ್ಣನ ದೋತ್ರ ಕಳೆದ ಅಡವ್ಯಾಗ ಬಿದ್ದಿತ್ರಿ. ಇವಂಗ ಕಬರ್ ಇದ್ದಿದ್ದಿಲ್ಲ, ದೋತ್ರ ಕಳೆದ ಬಿದ್ರ ಬೀಳುವತ್ತ. ಯಾಕರೆ ದಗದ್ ಒಂದು ಬ್ಯಾರಿ ಆಗಿತ್ರಿ.
ಇವ್ ಹೆಣ್ತಿಗ ಅಂಜಿ ದನ ಬಿಡು ದನಿಗ್ಯಾಗ ಬರಬರ ಎದ್ದ ಜಳಕ ಮಾಡಿ ಮ್ಯಾಗ ಮುಂಡ ಹಾಕೊಂಡಿದ ಖರೆ ಮುಂಡ ಹಾಕೊಂಡ ದೋತ್ರ ಹುಟ್ಟಿದ ಖರೆ ದನ ಬಿಡು ದನಿಗ್ಯಾಗ ಒಳಗ ಚೊಣ್ಣಿ ಹಾಕೋದು ಇವ ಮರತಿದ್ದ ದೋತ್ರ ಒಂದ ಹುಟ್ಟಿದಿವ ಆಯ್ತು ಬಾಂದ ಹೊರಿಕರ ತಗೊಂಡ ಮನಿಗೆ ವಾದ್ಯಾಡಿ ದೋತ್ರ ಕಳೆದು ಬಿದ್ದಿತ್ತು ಅಡಿವ್ಯಾಗ ಊರಾಗ ಬಾಂದ ನಡು ಊರಾಗ ಮನಿ ಮತ್ತೆ ಹೆಂಗ್ ಕಾಟಿ ಕೂತಾರ ಹಿಂಗ ಹಿರಿಯಾರು ಕೂತಿದ್ರು ಏನತ್ತಾರ ಇದು ನಿನ್ನೇರೆ ನಮ್ಮ ಊರಾಗ ಕಮ್ಮಗ್ ಹಾಡಿಕೆ ಮಾಡಿ ಹೋಗಿತ್ತದ ಬಸಪ್ಪ ಹಿಂಗ್ಯಾಕ್ ಮಾಡ್ಲಾ ಐತಿ ಮ್ಯಾಲ್ರೆ ಮುಂಡ ಐತಿ ತೆಳಗ್ ಬಗಲಾಗ್ರೆ ಹೋರಿತಿ ತೆಳಗ್ರೆ ಶಿವ ಏನಮ ಆಗಿ ಐತಿ ಏನಾಗೈತಿ ಇದಕ್ಕ ಹುಡುಗನ್ ತಲಿ ಅವ್ರು ಸುಮ್ಮ ಕುಂಡ್ರಿಲ್ರಿ ಕಾಟಿ ಕೂತಾರ ಏನತ್ತಾರ ಏ ತಮ್ಮ ಬಸಣ್ಣ ಬಸ್ಸು ಇದು ಹಿಂಗ್ಯಾಕೋ ಏನಿದೆಯಲ್ಲ ಇವ್ಯಾನ್ ಅನ್ಬೇಕ್ರಿ ಏನಂದ ಇದು ನಾನು ಹೋರಿನ ರೀ ಹೋರಿನ ತೋರ್ಸಾಮ ಬರೀ ಮತ್ತ ಮುಂದ ಕೂತ ಬಾಂದ ಮತ್ತ 4 ಮಂದಿ ಹಿರಿಯರ್ ಇದ್ರ ಅಲ್ಲಿ ಕಾಟಿ ಕೂತಿದ್ರ ಏ ತಮ್ಮ ಬಸ್ಸು ಇದು ಹಿಂಗ್ಯಾಕೋ ಇಂದ ಏನಾಗೈತೋ ತಮ್ಮ ಇದು ಏ ಗೌಡ್ರ ಇದು ನಾನು ಹೋರಿನ ರೀ ಹೋರಿನರ್ಲೆ ಇದು ಕೈ ನೋಡ್ರಲೆ ಕೈ ಹೋರಿನರಿ ಇದು ಹೋರಿನರ್ಲೆ ಮುಂದಕ್ಕೆ ಬಂದ ಮನ್ಯಾಗ ಒಂದು ಹೆಣ್ತಿ ಪದ್ಧತಿ ಇತ್ರಿಪ್ಪ ಏನತ್ತ ಅಡಿವ್ಯಾಗಿಂದ ಬಂದ ಮನಿ ಮುಂದೆ ನಿತ್ತ ಹೆಣ್ತಿದ ಒಂದು ಪದ್ಧತಿ ಹೆಂಗ ಗಂಡ ಅಡಿವ್ಯಾಗಿಂದ ಬಂದಂದ್ರ ಒಂದು ಚರಿಗೆ ನೀರು ತುಂಬಿ ಕೊಡು ಪದ್ಧತಿ ಇತ್ತ ಆತ ಗಂಡ ಬಂದಾನ ತಿಳ್ಕೊಂಡ ಹೆಣ್ಮಗಳು ಓಡಿ ಹೆಣ್ತಿ ಒಂದು ಚರಿಗೆ ನೀರು ತಂದ ಹೊರಸಲ್ತಕ್ಕ ನಿತ್ತಳು ಇದನ್ನ ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತಕ್ಕ ನೋಡ್ಲತ್ತಳು ಇದು ನನ್ನ ಗಂಡರಿ ಹೌದು ಅಲ್ಲೋ ಅಂದಳು ದರ್ಶನ ಆತಕ್ಕಿಗೆ ಎದರದು ಹೋರಿದ ಬಗಲ ಹಿಡ್ದು ಹೋರಿದತ್ತೀರಿ ಆತ ಚರಿಗೆ ಕುಡ್ಲಾಕತ್ತಳು ಆಕಿ ಒಂದು ಮಾತು ಕೇಳ ಏನತ್ತ ಅಯ್ಯ ರೀ ಇದರಿಂದ ಹಿಂಗ್ಯಾಕ್ರಿ ಏನಿದ ನೀವ್ಯಾನ್ ಹೇಳ್ಬೇಕ್ರಿ ಏನ ಏ ಇಂದ ಹುಟ್ಟೈತಿ ನೋಡು ಹೋರಿ ಎಟ್ಟು ನೀಟೈತಿ ನೋಡಿತಿದೀವ ಆಕಿ ಅಂದಳು ಏ ನನ್ನ ಹಾಟು ಕುಡ್ದದ ಈ ಕಡೆ ನೋಡು ಬಸವಣ್ಣ ಏ ನನ್ನ ಹಾಟು ಕುಡ್ದದ ನಿನ್ನ ಬಗಲಾನ ಹೋರಿಗೆ ಹೋದ ಬೆಂಕಿ ಹಚ್ಚ ತೆಳಗಿನ ಹೋರಿ ನೋಡು ಮೊದಲು ಅದನ್ನ ನೋಡ್ಕೊಂಡೇ ಇಲ್ಲಿ ಯಾಕ ಅಂಬಲ ಅವಾಗ ಏನ್ ಅನ್ಬೇಕ್ರಿ ಏನತ್ತಾನು ಅಲ ಅವ್ನ ಗಾತಾಗೈತ್ಲೆ ಪಾಟ್ನ ಒಂದು ಪಡ್ಕಿತ್ತಾರ ಈಗ ಯಾರು ನೋಡಿ ಸುತ್ತಗೋತಾರಂದಿವ ಎಲ್ಲ ಡಂಗರ ಹೊಡೆದ್ ಬಂದ ಡನ್ನ ಗಂಟಿ ಹೊಡೆದ್ ಬಂದಾನ್ರಿ ಊರಾಗೆಲ್ಲ ಹಂಗ ಇದು ಪುರಾಣಕ್ಕೂ ಹಚ್ಚಬಹುದು ನಾ ಮನಸ್ಸು ಮಾಡಿದ್ರ ಇರ್ಲ ನಿನ್ನ ಪರಮಾತ್ಮನ ಒಂದಾನೊಂದು ಟೈಮದೊಳಗೆ ನಿಚ್ಚ ದಿಗಂಬರಾಗಿ ಓಡ್ತಿದ್ದ ಓಡುತ್ತ ನಡೆದಿದ್ದ ಪಾರ್ವತಿ ಮೇಲೆ ಕಾಮ ತುಂಬಿ ತುಳುಕಲಾಕತ್ತಿತ್ತ ಓಡುತ್ತ ನಡೆದಿದ್ದ ಒಬ್ಬ ಋಷಿ ಬಂದ ಕಮಂಡಲದೊಳಗಿನ ನೀರು ಹೊಡೆದಾನ ಪರಮಾತ್ಮನ ಲಿಂಗಕ್ಕೆ ಲಿಂಗ ಕಳಚಿ ಬಿದ್ದವ ಬಾರ ಜ್ಯೋತಿರ್ಲಿಂಗ ಉಳಿಬೇಕಾತ ಎಲ್ಲಿ ಬಿದ್ದತಿ ಲಿಂಗ ಆ ಲಿಂಗ ಬೀಳ್ಬೇಕಾದ್ರೆ ಎಲ್ಲಿ ಬಿದ್ದತ ನಾ ಕೇಳಕಿದನ್ರಿ ಅವನು ಇಲ್ಲ ಅವಾಗ ಹೇಳ ಬರಂಗಿಲ್ಲ ಯಾಕ ಅದು ಬಂದು ನಮ್ಮಂತೆಲ್ಲೇ ಬಿದ್ದೈತಿ ಮತ್ತೆ ಕೆಳಗ ಜಲಾರಿಗೆ ಆಧಾರ ಕೊಟ್ಟೈತ್ರಿ ಅದಕ್ಕೆ ಬಂದು ಹೇಳ್ತಾನೆ ಯಾರಿಗೆ ಇರಲ್ರಿ ಪ್ರಶ್ನೆ ಇಲ್ಲಿ ತಕ ಅವಂಗ ನನಗ ನಡೆದು ನನಗ ತಿಳಿದ ನಿನ್ನೆ ಹೇಳ ನಾವು ಏನತ್ರಿ ಸಗುಣ ಅಂದ್ರ ಇದ ಜಲಾರಿ ಅಂದ್ರ ಸಗುಣ ತೂತಿನ ಕಲ್ಲತ್ತ ಇವನ್ ಲಿಂಗ ಬಂದ ಅದ್ರ ಗಜ ಉರಿಯತ್ತ ನಮ್ಮ ತೂತಿನ್ಯಾಗ ಇಲ್ಲಪ್ಪ ನಾವ್ ಅನ್ನಂಗಿಲ್ಲ ಇರ್ಲಿ ಅದೊಂದು ಕಾತಿ ಐತದ ಕಾತಿ ಆಗೋದು ಬೇಡ ಇಲ್ಲ ಹಾಡ್ನಾಗ ಐತಿ ಹೇಳ ಇರ್ಲಿ ಅವನು ಶಾನೆ ಬಾಳದನ್ರಿ ಅದಾನ್ ಬಿಡ ಹೆಂಗ ನನಗೆ ಏನೂ ಇಲ್ಲ ಅಂದ್ರ ನಿನ್ನೆ ಒಂದು 4 ಇವತ್ತು ಒಂದು ಹೆಚ್ಚು ಕಮ್ಮಿ ಏನೂ ಇಲ್ಲ ಅಂದ್ರೆ ಒಂದು 4 ಪ್ರಶ್ನೆ ಕೇಳ್ಯಾನಲ್ಲ ನಿನ್ನೆ ಹಿಡ್ಕೊಂಡು ಇಲ್ಲಿ ತಕ್ಕ ಹಾಡಿನೊಳಗಿನ ಬಿಟ್ಟು ಕಡ್ಯಾಕನ ಪ್ರಶ್ನೆ 8 ಪ್ರಶ್ನೆ ನಾ ಬಿಡುಗಡೆ ಮಾಡೀನಿ ಇವತ್ತು ನಾ ಒಂದು ಪ್ರಶ್ನೆ ಕೇಳ್ತಾನ ಅದರದ್ದು ಉತ್ತರ ಬಿಡುಗಡೆ ಆಗ್ಬೇಕು ನನಗೆ ಮುಂದಿನ ಸಂಧಿಗೆ ಶಾನೇದೇರಿ ಬಸವಣ್ಣ ಯಾವ ತ್ರಿಪುರಾಸುರ ದೈತ್ಯನ ಮರ್ದನ ಮಾಡ್ಲಕ್ ಹೊಂಟಿದ್ದ ಯಾರ ಪರಮಾತ್ಮ ಇವರು ಪರಮಾತ್ಮ ಪಕ್ಕ ಲಕ್ಷ ಇಟ್ಕೋರಿ ತಲೆಯಾಗ ಪ್ರಶ್ನೆ ಉತ್ತರ ಬಿಡುಗಡೆ ಆಗಬೇಕು ಬಿಡುಗಡೆ ಆಗ್ಲಿಕ್ಕಂದ್ರ ಹಾಡಿಕೆ ರೊಕ್ಕ ನನಗ್ ಕೊಡ್ರಿ ನಾ ಬಿಡುಗಡೆ ಮಾಡ್ತಾನ ರೊಕ್ಕ ಎಲ್ಲ ಆತದ ಉತ್ತರ ಬರ್ಕೋಣ ನೀ ಸರಿ ದಾಂಡಿಗೆ ನೀ ನನ್ನ ಗಡಿ ಅದ ನಿನಕ ಆ ಕಡೆ ಹೋಗಂಗಿಲ್ಲ ನಿನ್ನ ಕಡೆ ನಮ್ಮ ಅವನ ಹಿಂಬಾಲ ಹೊಟ್ಟಿ ತುಂಬಿಕೊಳ್ಳೋ ನಿನಗೆ ಯಾಕೆ ಅನ್ಬೇಕು ನಾ ನಿನಗ ಅನ್ನಂಗಿಲ್ಲ ಅದಕ್ಕೆಪ್ಪ ಯಾವ ತ್ರಿಪುರಾಸುರ ದೈತ್ಯನ ಮಾಡ್ಲಕ್ ಹೋಗೋ ದೈತ್ಯನ ಮರ್ದನ ಮಾಡ್ಲಕ್ ಹೋಗುವಂತ ಟೈಮ್ದೊಳಗ ಯಾರು ಪರಮಾತ್ಮಗ ರಥ ಆದವ್ರು ಯಾರ ರಥದ ಚಾಕ ಆದವ್ರು ಯಾರ ಕರೆ ಐತ್ಲ ಮತ್ತ ಮುಂದ 4 ಕುದುರೆ ಆಗ್ಯಾವ್ರಿ ಆ ಕುದುರೆ ಹೆಸರು ಏನ ಇದು ಅಲ್ಲದರಿ ಪರಮಾತ್ಮ ತ್ರಿಪುರಾಸುರ ದೈತ್ಯನ ಮರ್ದನ ಮಾಡ್ಬೇಕಾದ್ರ ಒಬ್ಬನ ಮಾಡಿಲ್ಲ ಒಬ್ಬಕಿ ಹೆಣ್ಮಗನ ಅಡ್ಡ ನಿಂದ್ರಸ್ಯಾನ ಮುಂದೆ ನಿಂದ್ರಸ್ಯಾನ ಆ ನಿಂದ್ರಿಸದಕ್ಕಿ ಹೆಸರು ಏನ ಹೇಳ್ತಾನ ಒಬ್ಬಕಿ ಹೆಣ್ಮಗನ ಅಡ್ಡ ನಿಂದ್ರಿಸಿ ಬರ್ದನ ಮಾಡ್ಯಾನವ ಒಬ್ಬನ ಕೈಲಿ ಆಗಿಲ್ಲ ಅದ ಆಕಿ ಹೆಸರು ಏನ ಪರಮಾತ್ಮನ ರಥ ಆದವ್ರು ಯಾರ ಬಂದ್ರ ಹೇಳುದ ಮುಂದಿನ ಸಂದಿಗೆ ನಾ ಹೆಂಗ ಬಿಡುಗಡೆ ಮಾಡಿ ನೋಡ ಬರಬರ ಆಗ್ಬೇಕ ಆಗಂಗಿಲ್ಲ ಅಂದ್ರ
ನನ್ನ ದೈವದ ಮುಂದೆ 3 ಸಲ ಮುಕ್ಕಳಿ ಹೇಳಿ ರೋಕ್ ಬೈ ಠೋಕ್ ಕೈ ಎತ್ತಿ ನಾ ನಿನಗೆ ಹೇಳ್ತಾನ ಹೇಳ್ತಿಲ್ಲ ಕರೆ ಕಾಲಕ ಮಲಕ ಮಾಡಬೇಡ ನಡೀಲಿ ಯಾನ ಹೋಗದ್ರು ತುಳಿ ಚಟ ಐತ ನಾವು ರೊಕ್ಕ ನೀವು ಹೂ ಅಂದ್ರ ನೋಡ್ರಿ ಇನ್ಕ ಹಾಡ್ಲಕತ್ತಿದ್ದಿ ಒಬ್ರು ಅಣ್ಣವ್ರು ಬಂದು ಹೂ ಹೋಗದ್ರ ನೀನ್ ರೊಕ್ಕ ಹಾರಿಸಿರ ಹಾಡಿನಲ್ಲ ಯಾವ್ದು ನಿನ್ನ ರೊಕ್ಕ ಹಾರಿಸಿದ್ರಿ ನಮ್ಮ ಕಾಕ ಅವ್ರು ಬಂದು ತಲೆ ಮ್ಯಾಲ ರೊಕ್ಕ ಹಾರಿಸ್ವಾದ್ರಿ ಅವಂಗ ಹೊಟ್ಟಿ ಕಿಚ್ಚು ಬಿಟ್ಟದ್ರಿ ಈಗ ನನ್ನ ಮ್ಯಾಲೆ ಯಾಕೆ ಹಾರಿಸುವಾರು ಅಲ್ಲಕತ್ಯ ನಾವ್ ಏ ಕೈಲಾರ್ದ ಮನೆಗೆ ಕಳಸ್ಗಿತ್ತಿ ಆಗ್ಲಕ್ ಹೋಗಬೇಡ ಹತ್ತು ಕರೆದ ಮುತ್ತತಾನ ಹೇಳ್ಸ್ಕೋಬೇಡ ಒಳಗೆ ಹೇಳ್ಸ್ಕೊಳ್ಳುವಂತದ ತಾನ ಬರ್ತೈತಿ ದೈವದೊಳಗೆ ಹಂಗ ಕೈ ಕಾಲು ವರ್ಷಾಡಿ ನನಗ್ ಮುತ್ತತಾನ ಹೇಳ್ಬಾರ ಅಂದ್ರ ಅಲ್ಲ ಅವ್ರಿಗೆ ಮನಸ್ಸಿಗೆ ನೀ ನಡ್ಬೇಕ ಕಾಣಬೇಕು ಅಂತ ಹೇಳ್ತಾರ ಅವ್ರ ಅಲ್ಲ ಅದನ್ಯಾಕ ತುಳಿತೀಯತ ನಾವು ಏಪ್ಪ ನಾ ಮನಸ್ಸು ಮಾಡ್ರ ಇವ್ ಸಿಕ್ಕ್ರ ಇವನು ತುಳಿಕಿನ ರೊಕ್ಕ ಉಳಿದ್ರ ಹತ್ತು ತುಳಿದಾಡ್ರಿ ಹೂ ಉಳಿದ್ರ ತುಳಿದಾರ ಅಂತ ಹೇಳ್ತಿಯಲ್ಲ ನಾನು ನಿನ್ನೂ ಸಹಿತ ತುಳ್ದ ಹೋಗ್ತಾನ ತುಳ್ದದ್ದು ಖರಿ ಐತಿ ಮತ್ತ ಯಾವಾಗ ಹೇಳ ನೀ ನೋಡು ಕಾಳಕಾದೇವಿ ಸ್ವತಃ ನಿನ್ನ ಪರಮಾತ್ಮ ಬಿದ್ದ ಅಡ್ಡ ಬಿದ್ದತ್ತಾನ ಎದಿ ಮ್ಯಾಗ ಕಾಲ್ ಕೊಟ್ಟ ನಿತ್ತಾಳ ತುಳದಾಳ ನಾವ್ ಅಲ್ಲ ಮತ್ತ ನಾವ್ ಅಲ್ಲಿ ಹಾಕಿ ತುಳ್ದಾಳ ಅದನ್ನ ಹೇಳಾತಿದೀವಿ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕೊಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಶಾಂತಿ ಸೋದರ ಮಾವನ ಸಂಗ ಬಿಟ್ಟೇನ ಅಂತರಂಗದ ಗಂಡನ ಗೋಳ ಕೊಟ್ಟೇನ ಕಾಸಿಮ ಚರಣ ಕಹಣಿಯ ಎಟ್ಟೇನ ಕಂದ ಕಾಸಿಮ ಚರಣ ಕಹಣಿಯ ಎಟ್ಟೇನ ಅಂತರಂಗದ ಗಂಡನ ಗೋಳ ಕಟ್ಟೇನ ಆ ಶಾಂತಿ ಸೋದರ ಮಾವನ